ಹಾಗಂತ ನಾನು ಸುಳ್ಳು ಹೇಳ್ದ? ಮಧುರವ್ರೆ, ಇದು ಮಾತ್ರ ಸಾಧ್ಯನೇ ಇಲ್ಲ. ಹಾಗೆ ಹೇಳ್ಬೇಡಿ ಡಾಕ್ಟರ್, ನೀವು ನಮ್ಮ ಫ್ಯಾಮಿಲಿ ಡಾಕ್ಟರ್ ಅಲ್ವಾ? ನಾನು ಫ್ಯಾಮಿಲಿ ಡಾಕ್ಟರ್ ಆಗಿರ್ಬೋದು, ಆದರೆ ಸುಳ್ಳು ಹೇಳೋ ಡಾಕ್ಟರ್ ಅಲ್ಲ. ಅದರಲ್ಲೂ ಕಮಿಷನ್ ಇಲ್ಲದೆ ಸುಳ್ಳು ಹೇಳೋದಿಲ್ಲ. ನಾನು ನಿಮಗೆ ದುಡ್ಡು ಕೊಡ್ತೀನಿ, ಬಟ್ ನಾನು ಹೇಳ್ದಾಗೆ ನೀವು ಮಾಡಬೇಕು. ಮಧುರವ್ರೆ, ಕಾಯಿನ್ ಹಾಕದೆ ಕಾಯಿನ್ ಬಾಕ್ಸ್ ವರ್ಕ್ ಆಗುತ್ತಾ? ತಗೊಳ್ಳಿ, ಇದರಲ್ಲಿ 2,000 ಇದೆ, ಮಿಕ್ಕಿದ 3,000 ಕೆಲಸ ಆದ್ಮೇಲೆ. ಬಟ್ ವಿಷಯ ನಮ್ಮಿಬ್ರಲ್ಲೇ ಇರಬೇಕು. ಒಂದು ಇಂಜೆಕ್ಷನ್ ಖರ್ಚಿಲ್ಲದೆ 2,000 ಸಂಪಾದನೆ. ಅಬ್ಬಾ, ನಾನು ಕಾಪಿ ಹೊಡೆದು MBBS ಪಾಸ್ ಮಾಡಿದ್ದಕ್ಕೆ ಇವತ್ತು ಸಾರ್ಥಕ ಆಯಿತು. ಅಂದರೆ ಮಧುರವ್ರೆ, ನಾನು ಲೈಟ್ ಕಂಬದ ಕೆಳಗಡೆ ಓದಿ MBBS ಪಾಸ್ ಮಾಡಿದ್ದಕ್ಕೆ ಇವತ್ತು ಪ್ರತಿಫಲ ಸಿಕ್ತು ಅಂದೆ. ಮಧುರವ್ರೆ, ಗೌಡ್ರು ಬಂದ್ರು, ಡ್ರಾಮಾ ಶುರು ಮಾಡಿ. ಬಲರೆ ಮೇರೆ ಸಿಕ್ಕದಿ, ಬಲರೆ ಮೇರೆ ಸಾಹಸದಿಂದಲೇ ಡಾಕ್ಟರ್. ಎಸ್ ಮಧುರವ್ರೆ, ಡ್ರಾಮಾ ನಿಲ್ಲಿಸಿ ಚೆಕ್ ಮಾಡಿ. ಮಧುರವ್ರೆ, ನೀವು ಡ್ರಾಮಾ ಶುರು ಹಚ್ಕೊಳ್ಳಿ ಅಂದ್ರಲ್ಲ, ನನಗೆ ಡ್ರಾಮಾ ನೆನಪಾಯ್ತು, ಅದಕ್ಕೆ ಶುರು ಹಚ್ಕೊಂಡೆ. ಡಾಕ್ಟ್ರೆ, ನಮ್ಮ ಮಧುರವ್ರಿಗೆ ಏನಾಗಿದೆ ಅಂತ ಹುಡುಕ್ತಾ ಇದ್ದೀನಿ. ಡಾಕ್ಟ್ರೆ, ಅದು ಯಾನಂತ ಹೊಸಿ ನೆಟ್ಟಿಗೆ ಅವಳಿ. ಗೌಡ್ರೆ, ಬೆಳಗ್ಗೆಯಿಂದ ತುಂಬಾ ತಲೆ ಸುತ್ತಿತ್ತು, ಅದಕ್ಕೆ ಡಾಕ್ಟರ್ನ ಕರೆಸಿದ್ದೆ. ಬೀಳಕ್ಕಿಂತ ಮುಂಚೆ ಒಂದು ಫೋನ್ ಮಾಡೋದಲ್ವಾ, ನಾನೇ ಬಂದು ಹಿಡ್ಕೊತಾ ಇದ್ದಿ. ಅಂದ್ರೆ ಬೀಳ್ಬೇಕಾದ್ರೆ ಅಣ್ಣಯ್ಯಪ್ಪನವ್ರು ಇರ್ಲಿಲ್ವಾ ಅಂದಿ? ಅವ್ರಿದ್ರು ಯೂಸ್ ಇಲ್ಲ ಬಿಡಿ, ಇತ್ತೀಚೆಗೆ ಅವ್ರನ್ನ ಚೆನ್ನಾಗೇ ನೋಡ್ಕೋತಿಲ್ಲ. ಅದಕ್ಕೆ ನನ್ನ ಜೊತೆಗೆ ಬಂದ್ಬಿಡಿ, ನಾನು ನಿಮ್ಮನ್ನು ಚಂದಾಗಿ ನೋಡ್ಕೊತೀನಿ. ಅವ್ರು ಬರ್ಲಿ, ನಾನೇ ಅವ್ರಿಗೆ ಬುದ್ಧಿ ಹೇಳ್ತೀನಿ ಅಂದಿ. ಏಯ್ ಗೌಡ್ರೆ, ನೀವೇನ್ರಿ ನನಗೆ ಬುದ್ಧಿ ಹೇಳೋದು? ಏನ್ ಡಾಕ್ಟ್ರೆ ಬಂದ ವಿಷಯ? ನಿಮ್ಮನೇಲಿ 3 ತಿಗಡೆ ಸಾಕಿದ್ದೆ, ಅದಕ್ಕೆ ತಿಂಡಿ ತಿನ್ಸಿ ಹೋಗೋಣ ಅಂತ ಬಂದೆ. ಓ ಅಣ್ಣಪ್ಪನವ್ರಿ, ಯಾರೇನೋ ಮಾತಾಡಬೇಡಿ. ಮಧುರ ಅವ್ರಿಗೂ ಹುಷಾರಿಲ್ಲ, ಅದಕ್ಕೆ ಚೆಕ್ ಮಾಡಕ್ ಬಂದಾರ. ಮಧು ಏನಾಯ್ತಮ್ಮ? ಅದು ನನ್ನೇನು ಕೇಳ್ತೀರಾ, ಡಾಕ್ಟರ್ನ ಕೇಳಿ. ನೀವು ಕೇಳೋಕ್ಕೂ ಮೊದಲು ನಾನೇ ಹೇಳ್ತೀನಿ ಕೇಳಿ. ಮಧುರವ್ರ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ರೀ ಡಾಕ್ಟ್ರೆ, ಬೆಳಿಗ್ಗೆ ಚೆನ್ನಾಗಿದ್ದ ಆರೋಗ್ಯ ಇಷ್ಟು ಬೇಗ ಅದು ಹೇಗ್ರಿ ಹದಗೆಡುತ್ತೆ? ಮಧ್ಯಾಹ್ನ ಚೆನ್ನಾಗಿದ್ದವರು ಸಂಜೆ ಒಳಗೆ ಸಾಯಲ್ವಾ, ಹಾಗೆ. ರೀ ಡಾಕ್ಟ್ರೆ, ಈ ರೀತಿ ಎಲ್ಲ ಮಾತಾಡೋದನ್ನ ಬಿಟ್ಟು ಮದುಗೆ ಏನಾಗಿದೆ ಅಂತ ಹೇಳ್ರಿ. ಬ್ಲಡ್ ರಿಪೋರ್ಟ್ ಬರೋವರೆಗೂ ಏನು ಹೇಳೋಕ್ಕಾಗೋದಿಲ್ಲ ಜಾನಿ ಅವರೇ. ಅದು ಯಾವಾಗ ಬಂದದು? ನಾಳೆ ಮಧ್ಯಾಹ್ನದೊಳಗಡೆ ಬರ್ಬೋದು. ಡಾಕ್ಟರ್, ಅಲ್ಲಿವರೆಗೂ ನಂಗೆ ಯಾವ ಟ್ರೀಟ್ಮೆಂಟು ಕೊಡಲ್ವಾ? ಈಗ ಏನೇನಾಗ್ತಿದೆ ಅಂತ ಹೇಳಿ, ಟ್ಯಾಬ್ಲೆಟ್ ಬರ್ಕೊಟ್ಟು ಹೋಗ್ತೀನಿ. ಬ್ಲಡ್ ರಿಪೋರ್ಟ್ ಬಂದ ಮೇಲೆ ಬೇರೆ ಟ್ರೀಟ್ಮೆಂಟ್ ಕೊಡ್ತೀನಿ. ಎದೆ ತುಂಬಾ ನೋಯ್ತದೆ, ಉಸಿರಾಡಕ್ಕೂ ಆಗ್ತಿಲ್ಲ. ಹಾಗಂತ ಉಸಿರಾಡೋದು ನಿಲ್ಲಿಸ್ಬಿಟ್ರಿ, ನನ್ನ ಉಸಿರು ನಿಂತೋಯ್ತದೆ. ಎಷ್ಟೇ ಕಷ್ಟ ಆದ್ರೂ ಉಸಿರಾಡೋದು ನಿಲ್ಲಿಸ್ಬೇಡಿ ಅಂದಿ. ರೀ ಗೌಡ್ರೆ, ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ. ಡಾಕ್ಟ್ರೆ, ಅದು ಯಾವ ಟ್ಯಾಬ್ಲೆಟ್ ಬರ್ಕೊಡ್ರಿ? ಜಾನಿ ಅವರೇ, ಅದನ್ನ ಯಾಕೆ ಬರ್ಕೊಡ್ಬೇಕು? ನನ್ನ ಹತ್ರ ಒಂದು ಟ್ಯಾಬ್ಲೆಟ್ ಇದೆ, ತುಂಬ ಸ್ಟ್ರಾಂಗ್ ಟ್ಯಾಬ್ಲೆಟು. ಒಂದನ್ನು 4 ಭಾಗ ಮಾಡಿ 4 ಹೊತ್ತು ಕೊಡಿ. ಓ, ಯಜಮಾನ ಸಿನಿಮಾದಲ್ಲಿ ಕೊಟ್ಟಂಗೆ. ಮತ್ತೆ ಜಾನಿ ಅವರೇ, ಇನ್ನೊಂದು ವಿಷಯ, ಮಧುರವ್ರನ್ನ ನೀವು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಅವ್ರನ್ನ ಬಿಟ್ಟು ಎಲ್ಲೂ ಹೋಗಬಾರ್ದು. ಹೋದ್ರೆ ನಾನು ನೋಡ್ಕೊತೀನಿ, ಅಂದ್ರೆ ಅವ್ರು ಎಲ್ಲೂ ಹೋಗ್ದಂಗ ನಾನು ನೋಡ್ಕೊತೀನಿ ఏంది? ರೀ ಗೌಡ್ರೆ, ಖಾಲಿ ಮಾತಾಡಿದ್ ಸಾಕು, ಡಾಕ್ಟರ್ ಫೀಸ್ ಕೊಟ್ಬಿಡಿ. ಪೂಜೆ ಮಾಡಿಸ್ಕೊಂಡ್ ಬಂದಿದ್ದಿ, ತಗೊಳ್ಳಿ ಪ್ರಸಾದ್ವಾ. ಯಾರೆಷ್ಟೇ ಪೂಜೆ ಮಾಡಿದ್ರು ನನ್ನ ಆಯಸ್ ಹೆಚ್ಚಾಗಲ್ವಲ್ಲ. ಮಧುರವ್ರೆ, ಪುನಃ ಪುನಃ ನಿಮ್ ಸಾವಿನ ವಿಷಯ ಹೇಳ್ಬೇಡಿ, ಕೆವಳಿಸ್ಕೊಳಕ್ಕಂತ ಬೇಜಾರಾಯ್ತದೆ. ನಿಮಗ್ ಬೇಜಾರಾಗುತ್ತೆ ಅಂತ ಸತ್ಯನ ಮುಚ್ಚಿಡಕ್ಕಾಗತ್ತಾ ಗೌಡ್ರೆ? ರೀ ಗೌಡ್ರೆ, ನೀವು ಹೀಗೆ ಪದೇ ಪದೇ ಬಂದು ಮಧುನ ಮಾತಾಡಿಸ್ತಾ ಇದ್ರೆ ಅವಳು ಸುಸ್ತಾಗಲ್ವೇನ್ರಿ? ಹೋಗ್ಲಿ ಬಿಡಿ ಜಾನಿ, ಎಷ್ಟು ದಿನ ಅಂತ ನನ್ನ ಜೊತೆ ಮಾತಾಡಿಸ್ತಾರೆ. ಮಧು, ಹೀಗೆಲ್ಲ ಮಾತಾಡ್ಬೇಡಮ್ಮ. ನೀನ್ ಚೆನ್ನಾಗಿರ್ಬೇಕು ಅಂತಾನೆ ತಾನೆ ನಾನು ಇಷ್ಟು ನಿನ್ನ ಪ್ರೀತಿಯಿಂದ ನೋಡ್ಕೊತಿರೋದು. ಹೀಗೆಲ್ಲ ಮಾತಾಡಿ ನನಗೆ ನೋವು ಮಾಡಬೇಡ. ಓ ಅಣ್ಣಪ್ಪನವ್ರೆ, ನೀವು ಅಳಬೇಡಿ, ನನಗೂ ಅಳು ಬರ್ತದೆ. ಜಾನಿ, ನೀವು ನನ್ನ ಇಷ್ಟೊಂದು ಪ್ರೀತಿಸ್ತಿದ್ದೀರಾ, ನಾನು ಸತ್ ಮೇಲೆ ನೀವು ಇನ್ನೊಂದು ಮದುವೆ ಆಗ್ತೀರಾ? ನೀನು ಅಂದ್ರೆ ಆಗ್ತೀನಮ್ಮ. ಅಂದ್ರೆ ನೀನ್ ಇಲ್ದಿದ್ಮೇಲೆ ನಾನೆಲ್ಲಿ ಬದುಕಿರ್ತೀನಿ? ನಾನು ನಿನ್ ಜೊತೆ ಬಂದ್ಬಿಡ್ತೀನಿ ಅಂದೆ. ಎಂತ ಅಭಿನಯ, ಎಂತ ಅಭಿನಯ. ಓ ಅಣ್ಣಪ್ಪನವ್ರೆ, ನಿಮ್ಮನ್ನು ಜೊತೆ ಕರ್ಕೊಂಡೋಗ ಅವ್ರೇನು ಕಸ್ತೂರ್ಬಂಡಿ ಜಾತ್ರೆಗೆ ಹೋಯ್ತಾ ಇದಾರ? ಯಮಲೋಕಕ್ಕೆ ಹೋಯ್ತಾ ಇರೋದು. ಈ ಗೌಡ್ರೆ, ನೋವಲ್ಲಿರೋರ್ಗೆ ಸಮಾಧಾನ ಮಾಡೋದನ್ನ ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತೀರೇನ್ರಿ? ಜಾನಿ, ಗೌಡ್ರು ಹೇಳೋದ್ರಲ್ಲೂ ಅರ್ಥ ಇದೆ. ನಾನು ಸತ್ಯ ಅಂತ ನೀವು ಯಾಕೆ ಸಾಯ್ತೀರಾ? ವಂಶದ ಕುಡಿಗೋಸ್ಕರನಾದ್ರೂ ನೀವು 2ನೇ ಮದುವೆ ಆಗಿ. ನೋ 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 ನೋ, ಇಲ್ಲ ಮಧು, ನನ್ನ ಹೃದಯದಲ್ಲಿ ಹೆಂಡತಿ ಅನ್ನೋ ಸ್ಥಾನನ ನೀನು ಕೊಟ್ಬಿಟ್ಟಿದ್ದೀನಿ. ಅದು ನಿನ್ಯಾರಿಗೂ ಕೊಡಲ್ಲ ಕೊಡಲ್ಲ ಕೊಡಲ್ಲ. ಓ ಅಣ್ಣಪ್ಪನವ್ರಿ, ಇಷ್ಟೊತ್ತು ನೀವು ಹೇಳೋದು ಮಾತೆಲ್ಲ ನಿಜ ಅಂತ ನಿಮ್ಮ ಎದೆ ಮುಟ್ಕೊಂಡು ಹೇಳಿ.
ಏನು ನಿಮ್ಮ ಮಾಡ್ತೇನೆ ಅರ್ಥ? ನಿಮ್ಮ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂತ. ಗೌಡ್ರೆ ನಿಮಗೆ ಇವ್ರ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು, ಆದ್ರೆ ನಂಗೆ ಇವ್ರ ಮೇಲೆ ತುಂಬಾ ನಂಬಿಕೆ ಇದೆ. ಗೌಡ್ರೆ ಗೊತ್ತಾಯ್ತೇನ್ರಿ, ಗಂಡ ಹೆಂಡತಿ ನಿಜವಾದ ಬಾಂಧವ್ಯ ಅಂದ್ರೆ ಇದೆ. ಅದೆಲ್ಲ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಮಧು, ಊಟಕ್ಕೆ ಏನು ಮಾಡ್ಲಮ್ಮ? ನಿಮಗೇನು ಇಷ್ಟ ಇದೆಯೋ ಅದನ್ನೇ ಮಾಡಿ. ನಿನ್ಗೇನು ಇಷ್ಟನೋ ಅದನ್ನೇ ಮಾಡ್ತೀನಿ. ಚಿರೋಟಿ, ಪಾಯಸ, ಈರುಳ್ಳಿ ಪಕೋಡ. ಆಯ್ತಮ್ಮ, ಮಾಡ್ತೀನಿ. ಗೌಡ್ರೆ, ಯೋಗಕ್ಷೇಮ ವಿಚಾರಿಸ್ಕೊಳಕ್ ಬಂದಿದ್ರಿ ಅಲ್ವಾ? ಬನ್ನಿ ಈರುಳ್ಳಿ ಹಚ್ಕೊಡಿ. ಬನ್ರಿ ರೇ. ಮಾತಾಡ್ದಷ್ಟು ಸುಲಭ ಅಲ್ಲ ಈರುಳ್ಳಿ ಕಟ್ ಮಾಡೋದು. ಬೇಗ ಬೇಗ ಕಟ್ ಮಾಡಿ. ಅಣ್ಣಪ್ಪನವ್ರೆ, ಕಣ್ಣುಗಳು ಶಾನೆ ಉರಿತಾವೆ. ನೀವು ಈರುಳ್ಳಿ ಕತ್ತರಿಸಿ ನಾನು ಹೋಗಿ ಮಧುರವ್ರನ್ನ ನೋಡ್ಕೊಂಬರ್ತೀನಿ. ಈ ಗೌಡ್ರೆ, ನನ್ನ ಹೆಂಡತಿನ ನಾನು ನೋಡ್ಕೊಂಡ್ ಬರ್ತೀನಿ. ಈ ನವರಂಗಿ ಆಟಗಳೆಲ್ಲ ಬೇಡ, ಸುಮ್ಮನೆ ಈರುಳ್ಳಿ ಕಟ್ ಮಾಡಿ. ಅಣ್ಣಪ್ಪನವ್ರೆ, ಮಧುರವ್ರು ಕಿರ್ಚ್ಕತ್ತವ್ರೆ. ಯಾನ ಆಗಿರ್ಬೇಕು. ಮಧು, ಏನಾಯ್ತಮ್ಮ? ತಲೆ ತುಂಬಾ ಸುತ್ತುತ್ತಿತ್ತು ಜಾನಿ, ಅದಕ್ಕೆ ಕಿರ್ಚ್ಕೊಂಡೆ. ಮಧುರವ್ರೆ, ಏನಾದ್ರು ಬೇಕಾದ್ರೆ ನನಗೆ ಅವಳಿ ನಾ ತಂದು ಕೊಡ್ತೀನಿ. ನಿಮಗೆ ಎದ್ದು ಬರೋದು, ತಲೆ ಸುತ್ತು ಬೀಳೋದು ಇವೆಲ್ಲ ಬೇಕಾ? ಸರಿ ಗೌಡ್ರೆ. ಅಯ್ಯೋ, ಏಳು ಪಾರು. ಐ ಲವ್ ಯು. ನೀವೇ ತಾನೇ ಏಳು ಅಂತ ಕೇಳಿದ್ದು, ಅದಕ್ಕೆ ಹೇಳ್ದೆ. ಏನ್ರಿ ಬಾವ? ಮಧುರವ್ರ ಅಟ್ಲವ್ನಿ. ಮಧುರವ್ರಿದ್ರೆ ಹೊಸ ಫೋನ್ ಕೊಡಿ. ಪಾರು, ಅವ್ರಿಗೆ ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ, ಇನ್ ಫೋನ್ ಬೇರೆ ಹಿಡ್ಕೊಂಡಲ್ಲ. ಒಂದು ನಿಮಿಷ ಸ್ಪೀಕರ್ ಹಾಕ್ತೀನಿ, ಮಾತಾಡು. ಮಧುರವ್ರೇ. ಅಯ್ಯೋ ಪಾರು, ಮೆತ್ತ ಕಿರ್ಚು. ನೀ ಕಿರ್ಚ ಪೋರ್ಸ್ಗೆ ಅವರು ಎದೆ ಹಿಡ್ಕೊಂಡ್ ಬಿದ್ದೋಗ್ಬಿಟ್ಟರು. ಸಾರಿ ಶ್ರೀ. ಪಾರೋರೆ, ಅದು ಸೌರಿ ಅಲ್ಲ, ಸಾರಿ. ಹೇಳಿದ್ರಿ ಜಡ. ಪಾರು, ಏನ್ ವಿಷಯ? ಮಧುರವ್ರೆ, ಪಕ್ಕದ ಬೀದಿಲಿ ಕಡಿಮೆ ಬೆಲೆಗೆ ಸೀರೆ ಮಾರ್ತಾವ್ರಂತೆ, ಬನ್ನಿ ಹೋಗಿ ತಗೊಂಬರುಮ. ಏ ಪಾರು, ನಿನ್ಗೇನು ತಲೆ ಕೆಟ್ಟೋಗಿದ್ದ? ಪಾಪ ಅವರು ಹುಷಾರಿಲ್ದೆ ಅಟ್ಟಿಲ್ ಒದ್ದಾಡ್ತಾವ್ರೆ. ನೀನು ಸೀರೆ ತಕೊಳಕ್ ಹೋಗೋಣ ಬನ್ನಿ ಅಂತ ಕರೀತಿದೆಯಲ್ಲ. ಬಾವು, ಮಧುರವ್ರಿಗೆ ಹುಷಾರಿಲ್ಲ ಅಂತ ಫಾರಂ ಕೋಳಿ ತರ ಒಂದೇ ಕಡೆ ಮುದ್ರಕೊಂಡ್ ಕೂತ್ಕೊಂಡಿದ್ರು. ಅವ್ರಿಗೆ ಬೇಜಾರಾಗೋಕಿಲ್ವಾ? ಹೌದು ಜಾನಿ, ಮನೇಲಿ ಕೂತು ಕೂತು ತುಂಬಾ ಬೋರ್ ಆಗ್ತಿದೆ. ಸ್ವಲ್ಪ ಹೊತ್ತು ಹೊರಗೆ ಓಡಾಡ್ಕೊಂಡ್ ಬರ್ತೀನಿ, ರಿಲ್ಯಾಕ್ಸ್ ಆಗುತ್ತೆ. ಆಯ್ತಮ್ಮ, ನಿನ್ನಿಷ್ಟನೇ ನನ್ನ ಇಷ್ಟ. ಒಂದು ನಿಮಿಷ ಇರು. ತಗೊಳಮ್ಮ, ಕೈ ತುಂಬ ಖರ್ಚು ಮಾಡು, ಬಾಯಿ ತುಂಬ ಏನ್ ಬೇಕೋ ಅದನ್ನೆಲ್ಲ ತಿನ್ನು. ₹1 ಉಳಿಸ್ದಂಗೆ ಖರ್ಚು ಮಾಡು. ಸರಿ ಜಾನ್. ಅಣ್ಣಪ್ಪನವ್ರೆ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಪ್ರಯಾಣಿಕರ ಗಮನಕ್ಕೆ. ಆ ದುಡ್ಡೆಲ್ಲ ನಂದು. ಅದಕ್ಕೆ ₹1 ಉಳಿಸ್ದಂಗೆ ಖರ್ಚು ಮಾಡಿ ಅಂತ ಹೇಳಿದ್ದು. ಸಾಲ ಅಂತ ತಿಳ್ಕೊಡ್ರಿ, ಮುಖದಲ್ಲಿ ಬಿಸಾಕ್ತೀನಿ. ಥ್ಯಾಂಕ್ ಯು ಜಾನಿ. ಮಧು, ಶಾಪಿಂಗ್ ಹೋಗ್ಬೇಕಾದ್ರೆ ನಿನ್ನೆ ರಾತ್ರಿ ಒಂದು ಹೊಸ ಸೀರೆ ತಂದಲ್ಲ, ಅದನ್ನೇ ಉಟ್ಕೊಂಡು ಹೋಗು. ಬರ್ತಾರೆ ಬಿಡವ. ಶ್ರೀ, ನಂಗೂ ಸೀರೆ ತಗೊಳಕ್ ದುಡ್ಡು ಕೊಡಿ. ಇರ ಬರ ದುಡ್ಡನ್ನೆಲ್ಲ ಮಧುರ ಅವ್ರಿಗೆ ಕೊಟ್ಟು ಕಳ್ಸಿನಿ. ಒಂದು ಕೊಂಡರೆ ಒಂದು ಉಚಿತ ಅಂತ ಇರ್ತಲ್ಲ, ಕೊಂಡ್ಕೊಂಡಿದ್ನ ಅವ್ರಿಗೆ ಕೊಡ್ಸು, ಬಿಟ್ಟಿ ಬಂದಿದ್ನ ನೀವು ಉಟ್ಕ. ಮಧು, ನೀನು ನೀರು ಎರ್ತಿದ್ದು ಸುಮ್ಮನೆ ಮಲಗಿರೋ ಹಾವುಗಳ ಮೇಲೆ ಅಲ್ಲ ಸ್ವಾಮಿ. ಪ್ರೇಮದ ಅಗ್ನಿಯಲ್ಲಿ ಚೆಲ್ಲಾಟ ಆಡ್ತಿರೋ ಹಾವುಗಳ ಮೇಲೆ ನೀರು ಎರಚಿ ಅವುಗಳ ಅಗ್ನಿಯನ್ನ ತಣ್ಣಗೆ ಮಾಡಿಬಿಟ್ರಿ ಸ್ವಾಮಿ. ಆ ಹಾವುಗಳು ನಿಮಗೆ ಕಚ್ಚಿ 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 ಸಾಯಿಸ್ತವೆ. ಈ ಕಡೆ ಬಂದ್ರೆ ನಂಗೆ ತುಂಬಾ ಇಷ್ಟ. ನಿನ್ನೆ ನಾಗಾಷ್ಟಮಿ ಅಲ್ವಾ, ನಾಗರಾಜನ್ಗೆ ಇಷ್ಟ ಅಂತ ಪಾರು ಮಾಡಿದ್ದ. ಜಾನಿಯವ್ರೆ, ಇದ್ಯಾಕೆ ಸುಮ್ಗೆ ಕುಂಟ ಆಗ್ತಾ ಇದೀರಿ? ಪಾರವ್ರೆ, ನನ್ ಕುಣ್ತಾ ಆಗ್ತಿಲ್ಲ, ಕಾಲಲ್ಲಿ ಏನೋ. ಅವ್ರೇ ಗೌಡ್ರಿದಾರಲ್ಲ, ಅದೇ ನಮ್ಮ ಬಾವ. ಅವರೇ. ಅವರು ಗೌಡ್ರಲ್ಲ, ಗೌಡ್ರ ರೂಪದಲ್ಲಿರೋ